ಇನ್ನು ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಸಿಡಿದೆದ್ದಿದೆ. ಹಾಸನದಲ್ಲಿ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್. ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಕೂಡ ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರ ಏನು ಬೆಲೆ ಏರಿಕೆ ಮಾಡಿದೆ ಅದರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರೋದು. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಕ್ಕೆ ಅಂತ ಜೆಡಿಎಸ್ ತಯಾರಿ ನಡೆಸಿಕೊಂಡಿರೋದು. ಪ್ರತಿಭಟನೆಯಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರು ಪಾಲ್ಗೊಳ್ಳುವಂತ ಸಾಧ್ಯತೆ ಇದೆ. ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಕೂಡ ಪ್ರತಿಭಟನೆ ಮಾಡಿ ಅದರ ಮೂಲಕ ಸರ್ಕಾರ ಏನು ಗ್ರಾಹಕರಿಗೆ ಅಥವಾ ಸಾಮಾನ್ಯ ಜನರಿಗೆ ಬೆಲೆ ಏರಿಕೆಯ ದರವನ್ನ ಹೆಚ್ಚು ಮಾಡಿಕೊಂಡು ಈ ರೀತಿ ಬರೆ ಎಳಿತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡೋದ್ರ ಮೂಲಕ ಆಕ್ರೋಶ ಹೊರಹಾಕೋದಕ್ಕೆ ಅಂತ ಸಜ್ಜಾಗಿರೋದು. ಬಿಜೆಪಿ ಹಾಗೂ ಜೆಡಿಎಸ್ನ ವಿವಿಧ ನಾಯಕರು ಕೂಡ ಇದರಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆ ಇದೆ. ಪ್ರತಿಭಟನೆಯಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರು ಕೂಡ ಪಾಲ್ಗೊಳ್ತಾರೆ. ಹಾಲಿ ಶಾಸಕರು ಅಂತ ಬಂದಾಗ ಜನರಿಗೆ ಇರುವಂತಹ ಸಮಸ್ಯೆಗಳನ್ನ ನೇರವಾಗಿ ತಿಳ್ಕೊಂಡಿರ್ತಾರೆ. ಇನ್ನು ಮಾಜಿ ಶಾಸಕರು ಅಂತ ಬಂದಾಗ ಸ್ವಲ್ಪ ದೂರ ಉಳ್ಕೊಂಡಿರ್ತಾರೆ. ಬಟ್ ಆದರೂ ಕೂಡ ಈ ಪ್ರತಿಭಟನೆಯ ಮೂಲಕ ಮತ್ತಷ್ಟು ಆಕ್ಟಿವ್ ಆಗುವಂತ ಪ್ರಯತ್ನ. ಸದ್ಯಕ್ಕೆ ಈಗಾಗಲೇ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವಂಥದ್ದು. ಬಿಜೆಪಿ ಜೆಡಿಎಸ್ನ ಹೋರಾಟ ಅಲ್ಲ, ಬರೀ ಜೆಡಿಎಸ್ ನಾಯಕರು ಮಾತ್ರ ಇದಕ್ಕೆ ಪ್ರತಿಭಟನೆಗೆ ಅಂತ ತಯಾರಿ ಮಾಡ್ಕೊಂಡಿರೋದು. ಜೆಡಿಎಸ್ನ ಶಾಸಕ ಆಗಿರುವಂಥ ಸ್ವರೂಪ್ ಪ್ರಕಾಶ್ ಬ್ರಾ ನೇತೃತ್ವದಲ್ಲಿ ಈ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಬೆಲೆ ಏರಿಕೆ ಮಾಡ್ತಾ ಇರುವಂಥ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಬೇಕು, ಸರ್ಕಾರವನ್ನು ಎಚ್ಚರಿಸಬೇಕು ಅನ್ನುವಂಥ ಕಾರಣಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಅಂತ ಸಿದ್ಧರಾಗಿರೋದು. ಈ ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿ ಆಗ್ತಾರೆ ಅನ್ನೋದನ್ನ ನೋಡಬೇಕಿದೆ. ಜೆಡಿಎಸ್ ಅಂತ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅವರೇನಾದರೂ ಭಾಗಿಯಾಗ್ತಾರಾ, ಅಥವಾ ಈಗ HD ಕುಮಾರಸ್ವಾಮಿ ಅವರಂತೂ ಕೇಂದ್ರ ಸಚಿವರು, ಎಷ್ಟು ಜನ ಬೆಂಬಲಿಗರು ಬರ್ತಾರೆ ಅಂತ ಇರೋದೇ ಜೆಡಿಎಸ್ನಲ್ಲಿ 19 ಜನ ಶಾಸಕರು. ಹಾಗಾಗಿ